ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ. ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ದೇವತೆಗಳ ದೇವಾಲಯದಲ್ಲಿ ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿ ಅದಕ್ಕೆ ಸುತ್ತಲೂ ದೀಪಗಳನ್ನು ಜೋಡಿಸಿ ದೀಪೋತ್ಸವ ಮಾಡಿದ್ದು ಮಾತ್ರ ಭಾರಿ ವಿಶೇಷವಾಗಿ ಇತ್ತು. ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ಕಾಮಿಡಿ ನಟ ನಿರ್ದೇಶಕ ತಬಲಾ ನಾಣಿ ಹಾಗೂ ನರಸಿಂಹರಾಜು ಮೊಮ್ಮಗ ಜೋಕರ್ ತಂಡದಿಂದ ಸಾಮಾಜಿಕ ನಗೆ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಜಾತಿ ಭೇದ ಮರೆತು ಪಕ್ಷ ಭೇದ ಮರೆತು ಒಗ್ಗಟ್ಟಾಗಿ ದೀಪೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತಬಲಾ ನಾಣಿ ಮತ್ತು ಸಂಗಡಿಗರು ನಗೆಯ ಚಟಾಕಿಗಳನ್ನು ಆರಿಸಿ ಜನರನ್ನು ಮನರಂಜಿಸಿದರು. ಹಾಗೆ ಯುವ ಡ್ಯಾನ್ಸ್ ಟ್ರೂಪ್ನವರಿಗೆ ನೃತ್ಯ ಪ್ರದರ್ಶನ ಹಾಗೂ 15 ಅಡಿ ಆಂಜನೇಯನನ್ನು ಜನರ ಆಕರ್ಷಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ, ಮಾಜಿ ಅಧ್ಯಕ್ಷ ICM ಕೃಷ್ಣಮೂರ್ತಿ, ಬಿಜೆಪಿ ಮುಖಂಡ ಪ್ರಸನ್ನ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್, ಕೃಷ್ಣ ಟ್ರಾವೆಲ್ಸ್ ಮಾಲೀಕ ನಾಗರಾಜು, ರವಿ, ಮುನಿವೆಂಕಟಪ್ಪ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಸುದ್ದಿ ಮನೆಯಲ್ಲಿ ಜನ ಸುದ್ದಿ ಆಗಬೇಕು ಅಲ್ವಾ? ಸುದ್ದಿ ಮನೆಯಲ್ಲಿ ಜನ ಸುದ್ದಿ ಆಗಬೇಕು, ಇಲ್ಲಾಂದರೆ ಅದು ರೇಟ್ ಜಾಸ್ತಿ ಅಲ್ಲ ಏನಿದೆ ರೇಟ್? ಇಂಡ್ಲವಾಡಿ ಗ್ರಾಮದ ಎಲ್ಲ ಸಹೃದಯ ಕನ್ನಡ ಬಂಧುಗಳೇ, ಇವತ್ತು ಈಶ್ವರನ ಸನ್ನಿಧಿಯಲ್ಲಿ 12ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದಿರಿ. ಇಲ್ಲಿಗೆ ಬರಮಾಡಿಕೊಂಡಂತಹ ನಮ್ಮ ತಂಡದ ಕಲಾವಿದ ಜೋಕರ್ ಹನುಮಂತ ಅವರು ನಿಮಗೆ ಚಿರಪರಿಚಿತರು ಅಂದ್ಕೊಂಡಿದ್ದೀವಿ. ಬರ್ಲಿ ಹಲೋ ಅಂದ್ರೆ ಅದ ಹಣ ಆದ್ರೆ ಇದು ಆಫರ್ ಏನ್ ಸಿಸ್ಟಮ್ ಅಲ್ವಾ? ಯಾವುದೇ ಕಾರ್ಯಕ್ರಮಕ್ಕೆ ವೇದಿಕೆ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಕಾರ್ಯಕ್ರಮ ಚೆನ್ನಾಗಲ್ಲ. ನಾವೊಬ್ಬರು ಇಟ್ಕೊಂಡು ಡ್ಯಾನ್ಸ್ ಮಾಡಿ ನಿಮ್ಮೆಲ್ಲರ ಚಪ್ಪಾಳೆ, ಪ್ರೋತ್ಸಾಹ, ನಗು ಎಲ್ಲ ನಮ್ಮ ಜೊತೆಲಿ ಇರಬೇಕು. ಅಯ್ಯೋ ಪಾಪ ಏನಾಯ್ತು? ನಗೋದೇ ಹಂಗ ಡಿಲೇ ಕಡಿಮೆ ಮಾಡ ನೋಡಿ, ಇವರೆಲ್ಲ ಬೇಡ. ಬೇಕಾದ್ರೆ ಮೈ ಇನ್ನೂ ಯಾಕೋ ಕಡಿಮೆ ಮಾಡ, ಇಲ್ಲೇ ಯಾಕೋ ಹೊಡಿತಾ ಇತ್ತು ಸಿಕ್ಕಾಪಟ್ಟೆ. ಸಾಕು, ಸ್ಪೀಕರ್ ಬೇಕಾದ್ರೆ ಕಡೆ ಕೇಳಿಸಿ, ಮಧ್ಯ ಎಕೋ ಬರ್ತಾ ಇರುತ್ತೆ, ಚೆನ್ನಾಗಿರಲ್ಲ ಕಾರ್ಯಕ್ರಮವನ್ನು ಅಷ್ಟೇ. ಕಾರ್ಯಕ್ರಮದ ಮೊದಲಿಗೆ ಗಣಸ್ತುತಿಯನ್ನು ಹಾಡಿದ ನಮ್ಮ ಅಶ್ವಥ್ ಅವರು ನಿಮ್ಮವರೇ, ಅಂದ್ರೆ ಆನೇಕಲ್ನವರು. ಸುಮಾರು ಜನ ಗೊತ್ತಿರ್ಬೋದು, ಕೆಲವರು ಗೊತ್ತಿಲ್ಲ. ಪಕ್ಕದವರು ಚಿಕ್ಕೋಸಳ್ಳಿ ಹಾಸ್ಯ ನಾಟಕ ಶ್ರೀಕೃಷ್ಣ ಸಂಧಾನ ಅನ್ನೋ ನಾಟಕ, ಅದ್ಭುತವಾದ ನಾಟಕನ ಕರ್ನಾಟಕದ ರಾಜ್ಯಾದ್ಯಂತ ಹೆಸರು ಮಾಡಿದಂತಹ ಕಲಾವಿದರು, ಕೀಬೋರ್ಡ್ ಕಲಾವಿದರು, ಸುಮಾರು ನಾಟಕಗಳನ್ನು, ಪೌರಾಣಿಕ ನಾಟಕ ಕಲಿಸಿದ್ದಾರೆ. ನಿಮ್ಮ ಕ್ಷೇತ್ರದವರೇ. ಸ್ವಲ್ಪ ನೋಡಿ, ರಾಶಿ ಬಂದ್ಬಿಡ್ತೀನಿ ನಾನು. ನಮ್ಮನ್ನೇನೆ ಕಳಿಸಿರೋದು, ಕಾಸು ಕೊಟ್ಟರು ಮಾತಾಡ್ತಾನೆ. ಯಾರನ್ನ ದೊಡ್ಡವ್ರು ಹೇಳ್ರಪ್ಪ, ಅವ್ರಿಗೆ ಬೇಕಿತ್ತ ಇದು?
ನೀವು ಸಪೋರ್ಟ್ ಮಾಡಿದ್ರೆ ಕಾರ್ಯಕ್ರಮ ಮಾಡೋದಂಗೆ ನಾವು. ಈಗ ಹಾಸ್ಯ ಕಾರ್ಯಕ್ರಮದ ಜೊತೆಯಲ್ಲಿ ಮಧ್ಯದಲ್ಲಿ ನಮ್ಮ ಹನುಮಂತ ಅವರ ಶಿಷ್ಯರು ನೃತ್ಯಗಳನ್ನು ಮಾಡ್ತಾರೆ. ಹನುಮಂತ ಅವರು ವಿಶೇಷವಾದ ನೃತ್ಯವನ್ನು ಮಾಡ್ತಾರೆ. ಇವತ್ತು 2 ಗಂಟೆಗಳ ಕಾಲ ನಮಗೆ ಟೈಮ್ ಕೊಟ್ಟರು ಪರಮಾತ್ಮ. ಇವಾಗ ಸ್ಟೇಜ್ ಕೊಟ್ಟಿದ್ದಾನೆ ನಮಗೆ. ಮಾಡೋಣ, ತೊಂದರೆ ಇಲ್ಲ. ನಿಮ್ಮೆಲ್ಲರ ಸಹಾಯ ಪ್ರೋತ್ಸಾಹ ನಮಗಿರಲಿ. ಬನ್ನೇರುಘಟ್ಟ ರೋಡ್ ಅಲ್ವಾ? ಯಾವ್ದು ಬಂದ್ಬಿಟ್ಟದೆ ಇಲ್ಲಿ ಕನಕಪುರ ರೋಡ ಮತ್ತೆ ಇಲ್ಲಿಗೆ ಯಾಕೆ ಬಂತು? ನಮ್ಮ ತಂಡದಲ್ಲಿ ಬಹಳ ಜನ ಎಲ್ಲ ಟಿವಿ ಮತ್ತು ಸಿನಿಮಾದಲ್ಲಿ ಮಾಡುವಂತ ಕಲಾವಿದರು ಇಲ್ಲಿರೋದು. ಮೊದಲನೇದಾಗಿ ನರಸಿಂಹರಾಜು ಅವ್ರನ್ನ ನೀವೆಲ್ಲರೂ ನೋಡಿದ್ರೆ, ಹಾಸ್ಯ ಚಕ್ರವರ್ತಿ ಅವರ ಮೊಮ್ಮಗ ಇವತ್ತು ಬಂದಿದ್ದಾರೆ ಇಲ್ಲಿ ಸ್ಟೇಜ್ಗೆ. ನರಸಿಂಹರಾಜು ಅವ್ರ ಮೊಮ್ಮಗ ಯೋಗೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವ್ರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರ ಮೊಮ್ಮಗ ಅಂತ. ಸುಮಾರು ಚಿತ್ರಗಳನ್ನ ಮಾಡಿದ್ದಾರೆ. ನಮ್ಮ ತಂಡದಲ್ಲಿ 25 ವರ್ಷದಿಂದ 30 ವರ್ಷದಿಂದ ನಮ್ಮ ಚಿತ್ರದಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಮತ್ತೋರ್ವ ಗಾಯಕ ಮತ್ತು ನಟ ಶಿವು ಅವರು ನಮ್ಮ ತಂಡದ ಮತ್ತೋರ್ವ ನಟ. ಉಮೇಶ್ ಅವರು ನಮ್ಮ ತಂಡದ ಕೋ ಆರ್ಟಿಸ್ಟ್. ಉಮೇಶ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಸಹನಟಿ ಅಂತ ಹೇಳಿ ಅಂದ್ರೆ ಮಾತಾಡ್ತಾರೆ ಅವರು, ಹೆಸರು ಮಾತ್ರ ಮೌನ ಅಷ್ಟೇ. ನೋಡಿ ಇನ್ಸ್ಟಾಗ್ರಾಮ್ ಹೆಂಗೆ ಚಪ್ಪಳ ಹೊಡಿತಾರೆ. ಬಾಮ್ಮ ಈ ಕಡೆ ನೋಡಮ್ಮ, ನೀನೊಬ್ಳಿಗೆ ಚಪ್ಪಳ ಹೊಡಿತಿದ್ದವರು. ಸಿದ್ಧಲಿಂಗೇಶ್ವರ ಮಹಾತ್ಮೆ ಸೀರಿಯಲ್ ನಲ್ಲಿ ಅಟ್ ಎ ಟೈಮ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಒಂದು ಚಿತ್ರದಲ್ಲೂ ಆಕ್ಟ್ ಮಾಡ್ತಾ ಇದ್ದಾರೆ. ಇದು ನಮ್ಮ ತಂಡ. ನಮ್ಮ ಜೊತೆಗೆ ಡಾನ್ಸರ್ಸ್ ಎಲ್ಲ ಎಲ್ಲಿದ್ದಾರಪ್ಪ ಹುಡುಗರು? ಅಲ್ಲೇ ಇದ್ದಾರೆ, ಒಳಗಡೆ ಇದ್ದಾರೆ, ರೆಡಿ ಆಗ್ತಾ ಇದ್ದಾರಂತೆ. ಇದೀಗ ಕೀಬೋರ್ಡ್ ನಲ್ಲಿ ಮುನ್ರಾಜ್ ಅವರು, ಪೃಥ್ವಿರಾಜ್ ಅವರು ತಬಲಾ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರು ನಮಸ್ಕಾರ ಮಾಡಿದ್ರು, ನೀವು ಚಪ್ಪಳ ಹೊಡಿಲಿಲ್ಲ. ಚಳಿ ಹೋಗುತ್ತೆ, ಹೊಡಿತಾರಿ, ಎಲ್ಲದಕ್ಕೂ ಚಪ್ಪಳ ಹೊಡೀರಿ, ಚಳಿ ಬಿಸಿ ಆಗುತ್ತೆ ಮೈ. ಇದೀಗ ಕಾರ್ಯಕ್ರಮದ ಮುಂದಿನ ನೋಟಕ್ಕೆ ಹೋಗ್ತಾ ಇದೀವಿ. ಇದನ್ನ ಮಹೇಶ್ವರನ ದಯದಿಂದ 1-2 ಅವರ್ ಮಳೆ ಬರದೇ ಇರಲಿ ಅಂತ ಹೇಳಿ ಎಲ್ಲರೂ ಕೇಳ್ಕೊಳ್ಳಿ ನಮ್ಮಪ್ಪನ. ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಜನ ಸೇರಿದ್ದೀರಿ, ಕಾರ್ಯಕ್ರಮ ಚೆನ್ನಾಗಾಗ್ಲಿ. ಅಸ್ತವ್ಯಸ್ತಗಳಾಗುತ್ತೆ ಕೆಲವು ಚಿಕ್ಕ ಪುಟ್ಟ, ಏನು ಮಾಡೋಕ್ಕಾಗಲ್ಲ. ಇವಾಗ ಸರಿ ಹೋಗಿದೆ. ಕಾರ್ಯಕ್ರಮ ಶುರು ಮಾಡೋಣ. ಗಣಸ್ಥಿತಿಯನ್ನ ಪ್ರಾರಂಭಿಸಿದ್ದಾರೆ. ಈಗ ಮುಂದಿನ ಸ್ಕಿಟ್ಟು ಏನು ಅಂತ ಹೇಳಿ ನಮ್ಮ ಯೋಗೀಶ್ ಅವರು ಮಾಡೋ ಸ್ಕಿಟ್ಟನ್ನ ನಮ್ಮ ಅಶ್ವಥ್ ಅವ್ರ ಬಾಯಿನಲ್ಲಿ ಕೇಳಿ ನಾವೆಲ್ಲ ಅಷ್ಟೊಂದು ರೆಡಿ ಆಗ್ಬಿಡ್ತೀವಿ. ನಡೆಸಿಕೊಡುವ ನರ ನರ ನರಳಿಸಿಡುವ ನಿಜಮನ ಬಾನರ ಕೆದರಿದ ಜತೆಗೆ ಸರಿಸಿ ಕರದಲ್ಲಿ ಕಡಕ ಧರಿಸಿ ನಡೆಯಲ್ಲಿ ಕಿಡಿಗೆ ಹರಿಸಿ ಚಲಿಸಿದ ಭೀಕರ ಎದುರಿಗೆ ಹೋಗಬೇಡದಯ್ಯ. ಇವತ್ತು ನಮ್ಮ ಇಂಡ್ಲವಾಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ 12ನೇ ವರ್ಷದ ಕಾರ್ತಿಕ ಮಾಸ ಸೋಮವಾರದ ಪ್ರಯುಕ್ತ ಬೆಳಗ್ಗೆಯಿಂದ ನಮ್ಮ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿಯಲ್ಲಿ ರುದ್ರಾಭಿಷೇಕ ಮತ್ತು ಪಂಚಾಮ ಅಭಿಷೇಕ ಜೊತೆಗೆ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಭಕ್ತಾದಿಗಳು ಮತ್ತು ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇದರ ಜೊತೆ ಈ ಕಾರ್ಯಕ್ರಮದ ಅಂಗವಾಗಿ ತಬಲಾ ನಾಣಿಯವರ ಒಂದು ರಸಸಂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ಒಂದು ಅಭೂತಪೂರ್ವದ ಯಶಸ್ವಿಗೆ ಕಾರಣಕರ್ತರಾದ ನಮ್ಮ ಕಾಶಿ ವಿಶ್ವನಾಥ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ, ಕಾಶಿ ವಿಶ್ವನಾಥ ಎಲ್ಲರಿಗೂ ಸಕಲ ಸೌಕರ್ಯಗಳನ್ನು ನೀಡಲಿ, ಆಯಸ್ಸು ಆರೋಗ್ಯ ಭಾಗ್ಯವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಈ ದಿನ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ಏರ್ಪಡಿಸಲಾಗಿತ್ತು. ಸುತ್ತಮುತ್ತಲ ಊರಿನವರು ಬಂದು ತುಂಬ ಅದ್ಧೂರಿಯಾಗಿ ದೀಪೋತ್ಸವ ಆಚರಣೆ ಆಯಿತು. ಹಾಗೆ ತಬಲಾ ನಾಣಿಯವರಿಂದ
ಹಾಸ್ಯ ಮನೋರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ರಸಮಂಜರಿಯನ್ನು ಸುತ್ತಮುತ್ತಲಿನ ಸುಮಾರು ಜನರು ಸವಿದಿದ್ದಾರೆ. ಈ ಒಂದು ಅದ್ಧೂರಿ ಕಾರ್ಯಕ್ರಮ ಅದ್ಧೂರಿಯಾಗಲು ಸಹಕರಿಸಿದ ಸುತ್ತಮುತ್ತಲಿನ ಎಲ್ಲ ಜನತೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ತಿಕ್ ಸೋಮವಾರ ನಾವು ಎಲ್ಲ ನಮ್ಮ ಕಾಶಿ ವಿಶ್ವನಾಥ ಸಮಿತಿಯ ಒಂದು ಎಲ್ಲ ಕಮಿಟಿಯವರು ನಾವು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆಲ್ಲ ಸಹಕರಿಸಿದ್ದಾರೆ. ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸಹ ನಮಗೆ ಒಂದು ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮ ಚೆನ್ನಾಗಿ ಬರೋದಕ್ಕೆ ಎಲ್ಲ ಸಹಕರಿಸಿದ್ದಾರೆ. ಹಾಗೆ ತಬಲಾ ನಾನಿಯವರು ಅಷ್ಟೇ, ಅವರ ರಸ ಮಂಜೂರಿ ಕಾರ್ಯಕ್ರಮವನ್ನು ಅವರು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಪ್ರಿನ್ಸ್ ಅಕಾಡೆಮಿ ಶಾಲೆ ವತಿಯಿಂದ ಅನ್ನ ಸಂತರ್ಪಣೆ ಬೆಳಗ್ಗೆಯಿಂದನೂ ಸಾಯಂಕಾಲದವರೆಗೂ ಎಷ್ಟೇ ಜನ ಬಂದರೂ ಸಹ ಅವರ ಅನ್ನ ಸಂತರ್ಪಣೆ ಅವ್ರದ್ದು ನಿರಂತರವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆದಿದೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ನಮಗೆಲ್ಲ ಸಹಕರಿಸಿದವ್ರಿಗೆ ಅವ್ರಿಗೂ ಸಹ ನಾವು ಧನ್ಯವಾದ ತಿಳಿಸ್ತೀನಿ. ಹಾಗೂ ನಮ್ಮ ಮಾಧ್ಯಮದವರು ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ. ಸಹ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಹಾಗೂ ಎಲ್ಲ ನಮ್ಮ ಊರಿನ ಸುತ್ತಮುತ್ತ ಗ್ರಾಮಸ್ಥರಿಗೂ ಎಲ್ಲರೂ ಬಂದು ಸಹಕರಿಸಿದ್ದಾರೆ. ಅವ್ರಿಗೂ ನಮ್ಮ ಧನ್ಯವಾದಗಳನ್ನ ನಮ್ಮ ಕಾಶಿ ವಿಶ್ವನಾಥ ವತಿಯಿಂದ ಸೇವಾ ಸಮಿತಿಯಿಂದ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೀವಿ.